ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ನಮ್ಮ ಫ್ಯಾಮಿಲಿ ಜೊತೆ ದರ್ಶನ್ ಅವ್ರದ್ದು ಡೆವಿಲ್ ಫಿಲಮ್ ನೋಡೋಕೆ ಹೋಗ್ತಿದ್ದೀವಿ. ಅವರು ಚೆನ್ನಾಗಿದೆ ಅಂತಂದರೆ ಕೆಲವರು ಸುಮಾರಾಗಿದೆ ಅಂತ ಅಂತಿದ್ದಾರೆ, ಕೆಲವರು ಚೆನ್ನಾಗೇ ಇಲ್ಲ ಅಂತ ಅಂತಿದ್ದಾರೆ. ಗೊತ್ತಿಲ್ಲ ಹೇಗಿದೆ ಅಂತ. ನಾವಿವಾಗ ಹೋಗ್ತಾ ಇದ್ದೀವಿ, ನೋಡ್ಕೊಂಬರ್ಬೇಕು. ನೋಡ್ಕೊಬಂದ್ಮೇಲೆ ಹೇಗಿದೆ ಅಂತ ಹೇಳ್ತೀನಿ. ಈಗ ಆಲ್ರೆಡಿ ಬಂದಿರೋರು ಕಮೆಂಟ್ ಹಾಕಿ ಹೇಗಿದೆ ಅಂತ. ನಾನು ಈ ಚಾನಲ್ನ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವಿಡಿಯೋನ, ಹಾಗೆ ಸಪೋರ್ಟ್ ಮಾಡಿ. ನಾವಿವಾಗ ಪ್ರಸನ್ನ ಥಿಯೇಟ್ರ್ ಹತ್ರ ಬಂದಿದ್ದೀವಿ. ಇದು ಬಂದು ವಿಜಯನಗರದ ಹತ್ರ ಐತೆ. ಫುಲ್ ಥಿಯೇಟ್ರ್ ಹತ್ರ ಫುಲ್ ಎಲ್ಲ ಬ್ಯಾನರ್ಸು, ಕಟೌಟು, ಲೈಟಿಂಗ್ಸ್ಗಳು, ಫುಲ್ಲು ಥಿಯೇಟ್ರನ್ನೇ ಮುಚ್ಚಿಸ್ಬಿಟ್ಟಿದ್ದಾರೆ. ಥಿಯೇಟ್ರ್ ನೇಮೇ ಕಾಣಿಸ್ತಿಲ್ಲ ನನಗೆ, ಆ ಥರ ಮುಚ್ಚಿಬಿಟ್ಟವ್ರೆ. ಫುಲ್ ಟ್ರಾಫಿಕ್ ಪೂರ್ತಿ ಆಗಿದೆ. ನಾವಿವಾಗ ಬೈಕ್ ಎತ್ಕೊಂಡು ಹೋಗೋಕ್ಕೆ ನಾನು 1/4 ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಪಾರ್ಕಿಂಗ್ ನಿಲ್ಸೋಕ್ಕೆ. ಇವಾಗ ನೋಡ್ಕೊಬಂದ್ವಿ ಮೂವಿ. ನೈಟ್ 1:30 ಆಗಿದೆ ಕಂಪ್ಲೀಟ್ ಆಗೋಷ್ಟೊತ್ತಿಗೆ. ಇವಾಗ ನಾನು ಈ ವಿಡಿಯೋ ಅವೆಲ್ಲ ಅಪ್ಲೋಡ್ ಮಾಡೋಕ್ಕಾಗಲ್ಲ. ನಾನು ಹೋಗಿ ಮಾರ್ನಿಂಗು ಬೆಳಗ್ಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಇದ್ರ ಜೊತೆಗೆ ನಾನು ಇನ್ನೂ ಸ್ವಲ್ಪ ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ಕೊನೆಯಲ್ಲಿ ನಿಮ್ಮ ಒಪಿನಿಯನ್ ಏನನ್ಸುತ್ತೆ, ಹೇಗಿದೆ, ಮತ್ತು ನೀವು ಕಮೆಂಟ್ ಮಾಡಿ ಫಿಲಮ್ ಹೇಗಿದೆ ಅಂತ. ನಮಸ್ಕಾರ ಎಲ್ರಿಗೂ. ನಿನ್ನೆ ನೈಟು ಡೆವಿಲ್ ಮೂವಿ ನೋಡ್ಕೊಬಂದ್ವಿ. ನಾವು ಟೋಟಲಾಗಿ ನಮ್ಮ ಫ್ಯಾಮಿಲಿಯಲ್ಲಿ 10 ಮೆಂಬರ್ಸ್ ಮೂವಿಗೆ ಹೋಗಿದ್ವಿ. ಅದರಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ರಿಗೆ ಮಾತ್ರ ಮೂವಿ ಇಷ್ಟ ಆಗಿಲ್ಲ, ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಆದರೆ ಇನ್ನು 9 ಜನನೂ ನಾನು ಅವ್ರ ರಿವ್ಯೂ ಕೇಳಿದ್ದೀನಿ. ಎಲ್ರೂ ಚೆನ್ನಾಗಿದೆ, ನೋಡ್ಬೋದು, ಫ್ಯಾಮಿಲಿ ಬಂದು ನೋಡ್ಬೋದು ಅಂತ ಹೇಳ್ತಿದ್ದಾರೆ. ಆದರೆ ಅವರೊಬ್ಬರು ಏನಕ್ಕೆ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಂತ ಅವರು ಕರೆಕ್ಟಾಗಿ ರೀಸನ್ನು ಹೇಳಲಿಲ್ಲ. ಆದರೆ ಇದರಲ್ಲಿ ಏನಾಗ್ತಿದೆ ಅಂದರೆ, ನಮ್ಮ ಕನ್ನಡ ಫಿಲಮ್ಗಳನ್ನ ನಮ್ಮವರೇ ಬೆಳೆಯೋಕ್ಕೆ ಬಿಡ್ತಾಯಿಲ್ಲ. ಅವರು ಪರ್ಸ್ನಲ್ ರೀಸನ್ನಿಂದಾಗಿ, ಪರ್ಸ್ನಲ್ ಪ್ರಾಬ್ಲಮಿಂದಾಗಿ ಮೂವಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಚೆನ್ನಾಗಿಲ್ಲ ಅಂತ ಹೇಳೋದು ತುಂಬ ತಪ್ಪು. ನಾನು ನೋಡ್ದಂಗೆ ಚೆನ್ನಾಗಿದೆ ಮೂವಿ. ಫುಲ್ಲು ಫ್ಯಾಮಿಲಿನೇ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು, ಎಲ್ಲೂ ಬೋರ್ ಅಂತ ಅನಿಸಲ್ಲ. ಆದರೆ ಏನಕ್ಕೆ ಈ ಥರ ಇದು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಜನಗಳು. ಈ ಥರ ಮಾಡ್ತಿರೋದ್ರಿಂದ ಏನಾಗ್ತಿದೆ ಅಂದರೆ, ನಮ್ಮ ಕನ್ನಡ ಫಿಲ್ಮ್ಗಳಿಗೆ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕೆ ಯಾರೂ ನಮ್ಮ ಕನ್ನಡ ಫಿಲ್ಮ್ಗಳ್ನ ಯಾರೂ ಜಾಸ್ತಿ ನೋಡೋಕ್ಕೆ ಹೋಗ್ತಿಲ್ಲ. ಇದೇ ಥರ ಆಗ್ತಾ ಹೋದರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೇ ಪ್ರಾಬ್ಲಮ್ ಆಗುತ್ತೆ. ಆದಷ್ಟು ನಾನು ಕೇಳೋದೇನೆಂದರೆ, ನನ್ನ ಮನವಿ ಮಾಡೋದೇನೆಂದರೆ, ಯಾರಿಗೂ ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ಅದನ್ನು ಯಾರ ಹತ್ರನೂ ಹೇಳೋಕ್ಕೆ ಹೋಗ್ಬೇಡಿ. ನೋಡೋರ್ಗು ನೋಡೋಕ್ಕೆ ಮನಸ್ಸಾಗಲ್ಲ. ಆಮೇಲೆ ಚೆನ್ನಾಗಿದ್ರೂ ಅದು ಇನ್ನೊಬ್ಬರು ಯಾರೋ ಚೆನ್ನಾಗಿಲ್ಲ ಅಂತ ಹೇಳಿದ್ರಿಂದ ಅದನ್ನು ಅವ್ರಿಗೆ ಮನಸ್ಸಾಗಲ್ಲ ಹೋಗಿ ನೋಡೋಕ್ಕೆ. ನಿಮಗೇನಾರು ಇಷ್ಟ ಆಗಿಲ್ಲ ಅಂದರೆ ನೀವು ಸುಮ್ಮನಾಗ್ಬಿಡಿ. ಯಾರಿಗೂ ಹತ್ರನೂ ಅದನ್ನು ಹೇಳೋಕ್ಕೆ ಹೋಗ್ಬೇಡಿ. ನೋಡೋರಾದರೂ ನೋಡ್ತಾರೆ. ಈ ಥರ ತಪ್ಪಾದ ರಿವ್ಯೂ ಕೊಡ್ತಿರೋದ್ರಿಂದನೇ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೊನೆಯದಾಗಿ ನಾನು ಹೇಳೋದೇನೆಂದರೆ, ಮೂವಿನ ಎಲ್ಲರೂ ಮೂವಿ ಥರ ನೋಡಿ. ಅದರಲ್ಲಿ ಯಾರೂ ಪರ್ಸ್ನಲ್ ವಿಷಯದ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಸ್ಟಾರ್ ವಾರ್ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಸ್ಟಾರ್ ವಾರ್ ಮಾಡೋದ್ರಿಂದನೇ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಇವಾಗ ನಾನು ಹೇಳಿರೋದ್ರಲ್ಲಿ ನಂದೇನಾದ್ರು ತಪ್ಪಿದರೆ ಕ್ಷಮಿಸಿ. ನಾನು ನನ್ನ ಒಪಿನಿಯನ್ ಹೇಳಿದ್ದೀನಿ. ನಿಮ್ಗೇನು ಅನಿಸುತ್ತೆ, ಮೂವಿ ಹೇಗಿದೆ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡೋದ್ರಿಂದಾಗಿ ನನಗೆ ಅಷ್ಟೊಂದಾಗಿ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಹೇಗೆ ಎಡಿಟ್ ಮಾಡಬೇಕು, ಹೇಗೆ ಮಾತಾಡಬೇಕು ಅಂತ. ನಾನು ಮಾತಾಡ್ತಿರೋದ್ರಲ್ಲಿಲ್ಲ, ನಾನು ಎಡಿಟಲ್ಲಿ ಏನಾದ್ರು ಚೆನ್ನಾಗಿಲ್ಲ ಅಂದರೆ ಪ್ಲೀಸ್ ಏನೂ ಅಂದ್ಕೊಳಕ್ಕೆ ಹೋಗಬೇಡಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಹೀಗೆ ಇನ್ನೂ ತುಂಬ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳ್ನು ನೋಡಿ ಸಪೋರ್ಟ್ ಮಾಡಿ.